ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನಪ್ಪ ಇವತ್ತು ಬೆಳಗ್ಗೆನೇ ಪೂಜೆ ಮಾಡ್ತಾ ಇದ್ದಾರೆ, ಏನಾದರೂ ವಿಶೇಷತೆನಾ ಇವ್ರ ಮನೆಯಲ್ಲಿ ಅಂತ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಓಡ್ತಾ ಇರ್ಬೋದು. ಹೌದು, ಇವತ್ತು ವಿಶೇಷವಾದ ದಿನ ಅಂತ ಅಂದರೆ ತಪ್ಪಾಗಲಾರದು. ಏನಪ್ಪ ಅಂತ ವಿಶೇಷವಾದ ದಿನ ಅಂತಂದರೆ ಇವತ್ತು ನಮ್ಮೂರಲ್ಲಿ ಸಪ್ಲಮ್ಮ ದೇವಿಯವ್ರನ್ನ ಕರ್ಕೊಂಬಂದಿದ್ದಾರೆ. ಊರವರೆಲ್ಲ ಇವತ್ತು ಚಿಕ್ಕದಾಗಿ ಜಾತ್ರಾ ಮಹೋತ್ಸವ ಅಂತ ಮಾಡಿದ್ದಾರೆ. ಹಂಗಾಗಿ ಏನಪ್ಪ ಚಿಕ್ಕದಾದ ಜಾತ್ರಾ ಮಹೋತ್ಸವ ಅಂತ ಅನಿಸ್ತಿದ್ಯಾ? ಹೌದು, ಸಪ್ಲಮ್ಮ ದೇವಿನ ಕರ್ಕೊಂಬಂದಿರೋದ್ರಿಂದ ಊರಾಗಿರೋರೆಲ್ಲ ಆರತಿ ಮಾಡಿ ಕೋಳಿ ಕೊಯ್ದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ಅದನ್ನೇ ನಾನು ಚಿಕ್ಕದಾದ ಜಾತ್ರಾ ಮಹೋತ್ಸವ ಅಂತ ಹೇಳಿದೆ. ನಮ್ಮನೆ ಮಹಾಲಕ್ಷ್ಮಿಯರು ಜಾತ್ರೆಯಲ್ಲಿ ಆರತಿ ಹೊರಕ್ಕೆ ಅಂತಲೇ ಸಾರಿಗಳು ಉಟ್ಕೊಂಡು ಮಹಾಲಕ್ಷ್ಮಿಯರ ಥರನೆಲ್ಲ ರೆಡಿಯಾಗಿ ನಿಂತಿದ್ದಾರೆ ಆರತಿಗಳು ಹೊರಕ್ಕೆ. ಆಗಲೇ ಆಲ್ರೆಡಿ ಆರತಿಗಳನ್ನ ಹೊರಡಿಸ್ತಾ ಇದ್ದಾರೆ. ಹಂಗಾಗಿ ನಮ್ಮನೆ ಮಹಾಲಕ್ಷ್ಮಿಯರೆಲ್ಲ ಆರತಿ ಹೊರಕ್ಕೆ ರೆಡಿ ಆಗಿದ್ದಾರೆ. ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಹೇಗೆಲ್ಲ ಆರತಿಗಳನ್ನ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ಕೊಡ್ತೀನಿ. ಒಂದೊಂದು ಆರತಿ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿತ್ತು. ತುಂಬಾ ಚೆನ್ನಾಗಿ ಆರತಿಗಳನ್ನೆಲ್ಲ ರೆಡಿ ಮಾಡಿದ್ದಾರೆ ನಮ್ಮೂರಲ್ಲಿ. ಒಂದಕ್ಕಿಂತ ಒಂದು ಏನು ಚಿಂತಾಮಣಿದಾಗಿರ್ಬೋದು, ಇನ್ನೊಂದು ಬರೀ ಹೊಂಬಾಳೆದೇ ಆಗಿರ್ಬೋದು, ಬೇವಿನ ಸೊಪ್ಪಿಂದ ಆಗಿರ್ಬೋದು, ಒಂದೊಂದು ಆರತಿಗಳು ಒಂದೊಂದು ಡಿಫ್ರೆಂಟ್ ಆಗಿದ್ದು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಆರತಿಗಳೆಲ್ಲನೂ ಆರತಿಗಳು ಹೆಂಗೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಹಾಗೆ ನಮ್ಮೂರಲ್ಲೂ ಸಹ ಹೆಣ್ಮಕ್ಳುಗಳು ಜಾತ್ರಾ ಮಹೋತ್ಸವದಲ್ಲಿ ಒಂದಕ್ಕಿಂತ ಒಬ್ರಿಗಿಂತ ಒಬ್ಬರು ಹಾಗೆ ಅವರು ಸಹ ಅಲಂಕಾರ ಮಾಡಿಕೊಂಡು ರೆಡಿಯಾಗಿ ನಿಂತು ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಅಷ್ಟೇ ಅದ್ದೂರಿಯಿಂದ ನಮ್ಮೂರಲ್ಲಿ ಸಪ್ಲಮ್ಮ ದೇವಿಗೂ ಹಾಗೆ ನಮ್ಮೂರ ಮಾರಮ್ಮ ದೇವಿಗೂ ಆರತಿಗಳನ್ನ ಮಾಡಿ ಎಲ್ಲ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಬನ್ನಿ, ಹಾಗೆ ಒಂದೇ ಒಂದು ಕ್ಷಣದಲ್ಲಿ ಈಗ ಆರತಿಗಳನ್ನ ತೋರಿಸಿದ್ದೀನಿ. ನೆಕ್ಸ್ಟು ಹೇಗೆಲ್ಲ ಜಾತ್ರೆ ನಡೀತಾ ಇದೆ ಅಂತಲೂ ತೋರಿಸ್ಕೊಂಬಂದ್ಬಿಡ್ತೀನಿ. ಹಾಗೆ ಇನ್ನೊಂದು ನೋಡಿ, ಮಹಾಲಕ್ಷ್ಮಿಯರನ್ನು ಹಾಗೆ ತೋರಿಸ್ಬಿಡ್ತೀನಿ ಹೆಂಗೆಲ್ಲ ರೆಡಿಯಾಗಿದ್ದಾರೆ ಮಹಾಲಕ್ಷ್ಮಿಯರು ಸೀರೆಗಳು ಉಟ್ಕೊಂಡು ಅಂತ ಒಂದ್ಸಲಿ ಹಾಗೆ ತೋರಿಸ್ಬಿಡ್ತೀನಿ, ನೋಡ್ಕೊಂಬಂದ್ಬಿಡಿ. ಒಬ್ರಿಗಿಂತ ಒಬ್ಬರು ಫ್ರಾಕಲ್ಲಿ ಚೆನ್ನಾಗಿ ಕಾಣ್ಬೋದು, ಒಬ್ಬರು ಸೀರೆಯಲ್ಲಿ ಚೆನ್ನಾಗಿ ಕಾಣ್ಬೋದು. ಅವ್ರವ್ರ ಮನಸ್ಥಿತಿಗೆ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಉಟ್ಕೊಂಡು ಒಬ್ರಿಗಿಂತ ಒಬ್ಬರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಮಹಾಲಕ್ಷ್ಮಿಯರು. ಈಗ ಆರತಿಗಳೆಲ್ಲ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿದ್ವಿ. ಹಾಗೆ ಊರಲ್ಲಿ ಮಹಾಲಕ್ಷ್ಮಿಯರು ಸಹ ಹೇಗೆಲ್ಲ ರೆಡಿಯಾಗಿದ್ದಾರೆ ಅಂತ ನಿಮಗೂ ಸಹ ತೋರಿಸ್ಬಿಡ್ತೀನಿ. ನೋಡಿ, ಮಹಾಲಕ್ಷ್ಮಿಯರು ಸೀರೆಗಳು ಉಟ್ಕೊಂಡು ಎಲ್ಲರೂ ಮಿಂಚುತ್ತಾ ಇದ್ದಾರೆ. ಒಬ್ರಿಗಿಂತ ಒಬ್ಬರು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ನೋಡಿ, ಆರತಿಗಳೆಲ್ಲ ಇಲ್ಲೆಲ್ಲ ತಂದಿಟ್ಕೊಂಡು ಕಾಯ್ತಾ ಇದ್ದಾರೆ. ಇನ್ನು ನೋಡಿ, ಇಲ್ಲಿ ಸ್ವಲ್ಪ ಜನ ರೆಡಿಯಾಗಿ ಕುಂತಿದ್ದಾರೆ ಆರತಿಗಳು ಇಟ್ಕೊಂಡು. ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಎಲ್ಲರೂ ಒಂದುಗೂಡಿ ಆರತಿಗಳು ಮಾಡಿ ದೇವ್ರನ್ನ ಪೂಜೆ ಮಾಡ್ತಾಯಿದ್ರೆ ಅವಾಗ ಏನೋ ಒಂಥರ ಊರಲ್ಲಿ ಸಂತೋಷ. ಜಾತ್ರೆ ಅಂದ್ರೇ ಸಂತೋಷ, ಸಡಗರ, ಸಂಭ್ರಮ ಅಂತ ಹೇಳ್ಬೋದು. ಆ ಸಂಭ್ರಮ ಸಡಗರ ಹೇಳಿದ್ರೆ ಅಲ್ಲ, ಅದು ಕಣ್ಣಾರ ನೋಡಿದ್ರೇ ಆ ತೃಪ್ತಿ ಸಿಗೋದು. ಇಲ್ಲಿ ಒಂದು ಸೈಡಿಂದ ಆರತಿಗಳನ್ನೆಲ್ಲ ಹೊರಡಿಸ್ಕೊಂಬಂದು ರೆಡಿ ಮಾಡ್ಕೊಂಡು ಇಲ್ಲಿ ಕಾಯ್ತಾ ಇದ್ದಾರೆ. ನೋಡಿ, ಫುಲ್ಲು ಆರತಿಗಳನ್ನ ರೆಡಿ ಮಾಡ್ಕೊಂಬಂದು ಸಪ್ಲಮ್ಮ ದೇವಿ ಮುಂದೆ ಆರತಿನ ಬೆಳಗ್ತಾ ಇದ್ದಾರೆ. ಪೂಜೆ ಮಹಾಮಂಗಳಾರತಿ ಆಗ್ತಾಯಿದೆ ಸಪ್ಲಮ್ಮ ದೇವಿಗೆ. ಎಲ್ಲರೂ ಆರತಿ ಬೆಳಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹಾಗೆ ಕೋಳಿನ ಕುಯ್ಯಬೇಕು ಅಂತ ಎಲ್ಲ ರೆಡಿಯಾಗಿ ಬಂದಿದ್ದಾರೆ. ನೋಡಿ, ಆರತಿಗಳನ್ನ ಒಂದ್ಸಲಿ ತೋರಿಸ್ಬಿಡ್ತೀನಿ, ಒಂದಕ್ಕಿಂತ ಒಂದು ಆರತಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೂ ಸಹ. ನೋಡಿ, ವೆರೈಟಿ ಆರತಿಗಳು, ಒಬ್ಬೊಬ್ಬರು ಒಂದೊಂದು ಥರ ಒಂದೊಂದು ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಆರತಿಗಳನ್ನ. ಇವರೇ ನಮ್ಮ ಸಪ್ಲಮ್ಮ ದೇವಿಯವರು. ಈ ದೇವಿಯವ್ರಿಗೇ ನಾವಿವತ್ತು ಆರತಿನ ರೆಡಿ ಮಾಡಿರೋದು. ನೋಡಿ, ಆರತಿ ಬೆಳಗಿದ್ದಾಯಿತು. ಈಗ ಕೋಳಿ ಕಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ತೀರ್ಥ ಹಾಕ್ಸ್ಕೊಳ್ಳೋಕ್ಕೆಲ್ಲ ವೆಯ್ಟ್ ಮಾಡ್ತಾವ್ರೆ. ತಾಮುಂದು ಅಂತ ಪ್ರತಿಯೊಬ್ಬರು ಕೋಳಿ ಕುಯ್ಯೋದರಲ್ಲಿ ಬ್ಯುಸಿ ಆಗಿದ್ದಾರೆ. ನಾವಂತೂ ಆರತಿ ಬೆಳಗಿಸ್ಕೊಂಡೋಗಿ ಸೈಲೆಂಟಾಗಿ ಸೈಡಿಗೆ ನಿಂತ್ಕೊಂಡ್ಬಿಟ್ಟಿದ್ದೋ. ಬಟ್ಟೆಗೆಲ್ಲ ರಕ್ತ ಸಿಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಆರತಿ ಎತ್ಕೊಂಡಿದ್ದಾರೆಲ್ಲ ಓಡು ಸೈಡಿಗೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ?
ನೋಡಿದ್ರಲ್ಲ, ಇದೆ ಇವತ್ತಿನ ಚಿಕ್ಕ ಆರತಿ ಮಹೋತ್ಸವ ಅಂತ ನಾನು ಹೇಳಿದ್ದು. ಚೆನ್ನಾಗಿದೆ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ಆರ್ಟಿ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಮ್ಮ ಚಾನಲ್ನ ಹೀಗೆ ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಟು ಆಲ್.